ಹೇಳಿದ್ರ ನಿಮಗೆ ಸಂಕಟ, ಬಿಟ್ರೆ ನನಗೆ ಸಂಕಟ. ನಮ್ಮದು ಇಂಥ ಕರ್ಮ ಇರ್ತದ. ಬ್ಯಾಡ್ ಲಕ್ ಅಂತಾರೆ, ಬ್ಯಾಡ್ ಲಕ್. ನಮ್ಮ ಟೈಮ ಭಾಳ ಸುಮಾರು. ಎಲ್ಲ ಊರಾಗ ಎಲ್ಲ ಸಭಾದಾಗ ಹಿಂಗೆ ಆಗ್ತದ, ಹಿಂಗೆ ಯಾಕೆ ಆಗ್ತದ ಅಂತ ಚಿಂತಿರ್ತದೆ ನಮಗೆ. ಹಿಂಗೆ ಆಗ್ತದೆ, ನಮ್ಮ ಸುತ್ತಮುತ್ತ ಹಿಂಗೆ ಇರ್ತದೆ. ನನಗೊಂದು ಧೈರ್ಯ ಏನೈತಿ ಅಂದರೆ, ನಮ್ಮ ನಂದಿಹಳ್ಳಿ ಜನ ಬರುವುದು ತಡ ಮಾಡ್ತಾರ. ಹಿಂಗಾಗಿ ನಾವು ಎಷ್ಟೇ ತಡ ಮಾಡಿದರೂ ಸಹನೆ ಮಾಡ್ಕೊಂತಾರ ಅನ್ನೋದು ಪಕ್ಕಾ ಭರವಸೆ ಐತಿ ನಮಗೆ. ಚಪ್ಪಳಿಗೆ ಸರಿಯಾಗಿ ಬರೋದು ಹೊಟ್ಟೆ ಹಸ್ದಂಗೆ ಕಾಣುತ್ತೆ ಬಹುತೇಕ. ಇಂಥ ಇನ್ಸಲ್ಟ್ ಯಾರಿಗೂ ಆಗಬೇಕು. ಅದು ನಾನು ಎದುರು ಯಾರಿಗೂ ಆಗಬಾರ್ದು ಜೀವನದಾಗ. ಆದ್ರಾಗಲಿ ತಡ, ಇವತ್ತು ಊಟ ಲೇಟ್ ಆಗಲಿ, ಊಟ ಸಿಗದೆ ಹೋಗಲಿ, ನಿದ್ದೆ ಬರದೇ ಹೋಗಲಿ, ನಿಮ್ಮ ಪ್ರವಚನ ಕೇಳತ್ತೀವಿ ಅಂತ ಬಡಬಡ ಚಪ್ಪಳಿಗೆ ಹಾಕಿದ್ರ ನನಗೆ ಹೇಳು, ನಾವಲ್ಲ. ಈ ಹೇಳಿ ಹಾಕ್ಸ್ಕೊಂಡ್ರೆ ಏನು ಹೇಳ್ರಿ, ಅದಕ್ಕೆ ಅರ್ಥ ಐತಿ. ನಿಮಗೆ ಸಾಕಾಗ್ಯದವ, ಆಯ್ತು, ನಾ ಮುಗಿಸ್ಬಿಡ್ತೀನಿ. ನನ್ನ ಉಪನ್ಯಾಸ ಮುಗಿಯಿತು. ಬ್ಯಾಸರಾಗ್ಯದಲ್ಲ ನಿಮಗೆ? ಮಂಗಳಾರತಿ ಮಾಡ್ರಿ, ಊಟ ಮಾಡ್ರಿ, ನಿದ್ದೆ ಮಾಡ್ರಿ. ಮಂಗಳಾರತಿ ಟೈಮ್ ಆಗಿಲ್ಲ, ಅವ್ರ ಟೈಮ್ ಆಡೋರು. ಈ ಸಬ್ಜೆಕ್ಟ್ ಇವತ್ತ ಕವರೇಟ್ ಎಲ್ಲರೂ ಹೆಚ್ಚಿಗೆನೆ ಹೇಳಿದ್ರು ಒಂದಿಷ್ಟು. ಯಾಕ ಹೇಳೋರಿಗೆ ಬೇಕಾದದ್ದು, ಕೇಳೋರಿಗೆ ಬ್ಯಾಡ ಆದ್ದಿದ್ದು. Am I right? ನಮ್ಮ ಶಿಷ್ಯ ಅದ ನಾವು ಪಕ್ಕ. ಇಂಗ್ಲೀಷ್ ಶಿಷ್ಯ ಅದ ನಾವು. ಇದು ಕೇಳೋರಿಗೆ ಬ್ಯಾಡಾದ ಸಬ್ಜೆಕ್ಟ್ ಅಂದ್ರೆ ಯಾವ್ದ್ರಿ? ದಾನ. ಆದ್ರೆ ನೀವಿಷ್ಟೆಲ್ಲ ಕೇಳಿದ್ರು ಇನ್ನ ಕೇಳಬೇಕಂತ ಕುಂತೀರಂದ್ರೆ, ಜಗತ್ನ್ಯಾಗ ದಾನದ ಸಬ್ಜೆಕ್ಟ್ ಎಲ್ಲರಿಗೂ ಬೇಡ ಆದ್ರೆ, ನಂದಿಹಳ್ಳಿಯಲ್ಲಿ ಮತ್ತು ಕುದನ್ಪುರ ಬಂದಾರ, ಮತ್ತು ಅವ್ರು ಶೆಟ್ಕೊಂಡಾರ, ಗದಳದವ್ರು ಅದಾರ, ಮತ್ತು ದರೂರ್ದವ್ರು ಬಂದಾರ. ಇಲ್ಲಿ ಯಾರ್ಯಾರು ಅದಾರ ನೋಡು, ಅವರೆಲ್ಲರೂ ಮಹಾನಾನಿಗಳಿರೋದ್ರಿಂದ ಇವರೆಲ್ಲರಿಗೂ ಇದೇನ್ರಿ ಬೇಕಾದ ಸಬ್ಜೆಕ್ಟ್. ನನಗಂತೂ ಭಾಳ ಬೇಕಾದ ಸಬ್ಜೆಕ್ಟ್. ಹೇಳಬಿಡವು, ಒಂದು ಅರ್ಧ ತಾಸು ಹೇಳ್ತೀನಿ, ಭಾಳ ಹೇಳಂಗಿಲ್ಲ, ತಿಕ್ಕರ್ಮಣ ಮಾಡಂಗಿಲ್ಲ, ಒಂದು ಅರ್ಧ ತಾಸು ಹೇಳ್ತೀನಿ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕು ಪದವಕ್ಕು ಕೈಲಾಸ, ನರಮನೆಯ ಅಕ್ಕು ಸರ್ವಜ್ಞ. ಬಹಳ ಚಂದ ಮಾತ್ರಿ ಸರ್ವಜ್ಞನ ಮಾತು. ಸಣ್ಣ ಮಾತು ಸರ್ವಜ್ಞನ ಮಾತು, ಅಷ್ಟು ಅರ್ಥವತ್ತಾದಂಥ ಮಾತು. ಭಾಳ ಉದ್ದುದ್ದು ಹೇಳಿದ್ರೆ ಅದಕ್ಕೆ ಮಹತ್ವ ಇರಂಗಿಲ್ಲ ರೀ. ಈಗ ಈ ಟೆಲಿಗ್ರಾಮ್ ಅಂತ ಬರ್ತಿದ್ರು ನೋಡಿ ಮೊದಲ,
ಸ್ಟಾರ್ಟ್ ಇಮಿಡಿಯೇಟ್ಲಿ. ಇದು ಮುಟ್ಟಿದ ಕೂಡ ನೀವು ಅದ್ರಾಗ ಇಷ್ಟೇ ಬರೀತಿದ್ರು, ಟೆಲಿಗ್ರಾಮ್ ಬಂದದಂದ್ರೆ ಎದಿ ದಶಕ್ಕೆ ಅಂತಿತ್ತು ನೋಡ್ರಿ ಮಂದಿ. ಎಷ್ಟು ಅದಕ್ಕೆ ಬೆಲೆ ಇರ್ತಿತ್ತು. ನೀವು ಅದ್ರಾಗ ಏನಾರ ಇಟ್ಟುದ್ದ ಲೆಟ್ರ್ ಬರೆದಿದ್ರಿ, ನೀ ತಪ್ಪಿಸಬೇಡ, ನೀ ಬರಬೇಕು, ದೌಡು ಬರಬೇಕು, ಎಷ್ಟೊತ್ತಿದ್ರೂ ಬರಬೇಕು, ಹ್ಯಾಂಗಿದ್ರೂ ಬರಬೇಕು. ಅದು ಕಿಮ್ಮತ್ತ ಬರೋಂಗಿಲ್ಲ ಮಾತಿ. ಆದರೆ ಶಾರ್ಟಾಗಿ ಹೇಳಿದ್ದು ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತಾರೆ. ಮಾತು ಹೆಂಗಿರ್ಬೇಕು ರೀ? ಶಾರ್ಟ್ ಇರಬೇಕು, ಸ್ವೀಟ್ ಇರಬೇಕು. ನಾನು ಇವತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ ತಾಸು ಮ್ಯಾಗ ಅರ್ಧ ಗಂಟೆ ಇದು ಶಾರ್ಟ್ ಆ್ಯಂಡ್ ಇದು ಸ್ವೀಟ್. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಸರ್ವಜ್ಞ. ಸಿರಿ ಬಂದ ಕಾಲಕ್ಕೆ ಸಿರಿ ಯಾವುದು ಸಿರಿ? ಎಲ್ಲರೂ ಸಿರಿಯನ್ನು ಬಯಸ್ತಾರೆ. ಸಿರಿ ಅಂದ್ರೆ ಏನ್ರಿ? ಸಂಪತ್ತು. ಸಿರಿ ಅಂದ್ರ ಪೈಸಾ. ಪೈಸಾದ ಮ್ಯಾಗ ಎಲ್ಲರೂ ಪ್ರಾಣ ನೋಡ್ರಿ. ಮನಿ ಈಸ್ ಹನಿ. ಕಲ್ಪನೆ ಬಂತ ಮಾತು ಏನಂತಾರ? ಮನಿ ಈಸ್ ಹನಿ ಅಂದರೆ ಸಂಪತ್ತಂದರೆ ಪೈಸಾ. ಮನಿ ಅಂದ್ರೆ ಏನ್ರಿ? ಕನ್ನಡ ಮನಿ ಅಲ್ಲ, ನಾ ಇಂಗ್ಲೀಷ್ನಾಗ ಹೇಳಕತ್ತೀನಿ. ಮನಿ ಇವೆಲ್ಲ ರೊಕ್ಕ. ಮನಿ ಈಸ್ ಹನಿ. ಭಾಳ ಮಂದಿಗೆ ಏನಾಗಿದೆ? ಮನಿ ಹನಿ ಆಗಿದೆ. ಹನಿ ಅಂದ್ರೆ ಏನ್ರಿ? ಮತ್ತು ಅದನ್ನು ಕನ್ನಡದಾಗ ಅರ್ಥ ಮಾಡ್ಕೊಬೇಡ್ರಿ. ಹನಿ ಅಂದ್ರೆ ಏನ? ಜೇನ. ಜೇನ ಪ್ರಾಣ ಎರಡು ನಮ್ನಿ ಇರ್ತವಂತ. ಒಂದು ಕಿಶದಾಗ ಇರ್ತದಂತ, ಒಂದು ಎದ್ಯಾಗ ಪ್ರಾಣ ಇರ್ತದಂತ. ಎದೇನ ಪ್ರಾಣ ಯಾವುದು ಗೊತ್ತೇನ್ರಿ ನಿಮಗೆ? ಯಾವುದು? ಪೈಸಾ. ಪೈಸಾ. ಲೋಭಿ ಪಾಲಿಗೆ ಪೈಸಾನೇ ಪ್ರಾಣ. ಪ್ರಾಣ ಬಿಟ್ಟು ಕೊಡ್ತಾನ, ಪೈಸಾ ಬಿಟ್ಟು ಕೊಡಂಗಿಲ್ಲ. ಇವರು ಮಾತು ಬಿಟ್ಟು ಕೊಡಂಗಿಲ್ಲ. ಮನಿ ಮೇಕ್ಸ್ ಮೆನಿ. ಮನಿ ಏನೆಲ್ಲ ಮಾಡ್ತದೆ? ನ್ಯಾಯ ಅನ್ಯಾಯ ಮಾಡ್ತದೆ, ಅನ್ಯಾಯ ನ್ಯಾಯ ಮಾಡ್ತದೆ. ಮನಿ ಮಾಡಲಾರ್ದು, ದುಡ್ಡು ಮಾಡಲಾರ್ದು ಒಂದು ಇಲ್ಲ ನೋಡ್ರಿ. ಅದಕ್ಕೆ ಮನುಷ್ಯ ದುಡ್ಡು ಬಿಟ್ಟು ಕೊಡೋದು ಪ್ರಾಣ ಬಿಟ್ಟು ಕೊಟ್ಟಷ್ಟು ಕಷ್ಟ ಅನ್ನಿಸ್ತದೆ. ಆದರೆ ಸರ್ವಜ್ಞ ನಮಗಿವತ್ತು ಅಪ್ಪಣೆ ಕೊಡಿಸ್ತಾ ಇದ್ದಾನೆ. ಏನಂತ? ಸಿರಿ ಬಂದ ಕಾಲಕ್ಕೆ. ಈ ಸಿರಿ ಬಂದ ಕಾಲಕ್ಕೆ ಅಂದ್ರೆ ಯಾವಾಗ ದಾನ ಮಾಡಂದವ? ಸಿರಿ ಬಂದ ಕಾಲಕ್ಕೆ. ಸಿರಿ ಯಾವಾಗ ಬರ್ತದೆ ಅದನ್ನು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಎಲ್ಲರೂ ಸಂಪತ್ತಿಗಾಗಿ ಪ್ರಯತ್ನ ಮಾಡ್ತೀವಿ, ದುಡ್ಡಿಗಾಗಿ ಪ್ರಯತ್ನ ಮಾಡ್ತೀವಿ. ತರುಣಮುನಿ ಭಾಳ ಚಂದ ಹೇಳ್ತಾರೆ, ಮನುಷ್ಯ ಇವತ್ತಿನ ಮನುಷ್ಯ ಏನಂತನಂತ? ಹಣ. ಹ್ಯಾಂಗರ ಮಾಡಿ ಹಣ, ಏನರ ಮಾಡಿ ಹಣ, ಹೆಚ್ಚು ಹಣ, ಹಣಕ್ಕಾಗಿ ಹಣ. ಹೆಂಗರ ಮಾಡಿ ಹಣ ಪಡಿಬೇಕಂತಾನ. ಏನು ಮಾಡಿದ್ರು ಗಳಿಸು ಲೆಕ್ಕ ಹಾಕ್ತಾನೆ ಮನುಷ್ಯ. ಹೇಗ್ರಿ? ಗಳಿಸು ಲೆಕ್ಕ ಹಾಕ್ತಾನೆ. ಯಾವನೋ ಶೆಟ್ಟಿ ಸತ್ನಂತ, ಜಿಪ್ಪುಣು ಶೆಟ್ಟಿ ಸತ್ನಂತ. ಕಳಿಸ್ರವ್ರಿಗೆ ಕಡೆ ಯಮದೂತರು ಯಮನ ಮುಂದೆ ಒಯ್ದು ಶೆಟ್ಟಿನ ಜಿಪ್ಪುಣ ಶೆಟ್ಟಿನ ನಿಲ್ಲಿಸಿದ್ರು. ಯಮ ಇವನು ವಿಚಾರ ಶುರು ಮಾಡ್ದ.
ಚಿತ್ರಗುಪ್ತರಿಗೆ ಕೇಳದ, ಈ ಒಂದು ಖಾತಾ ತೆಗಿರಪ್ಪ, ಏನೇನು ಮಾಡ್ಯಾನ ಪುಣ್ಯ, ಏನು ಮಾಡ್ಯಾನ ಪಾಪ, ಏನು ಮಾಡ್ಯಾನ ಖಾತಾ ತೆಗಿರಿ ಒಂದು. ಯಮ ಖುಷಿಯೊಳಗಿದ್ದ, ಭಾಳ ಖುಷಿಯೊಳಗಿದ್ದ ಅವತ್ತು. ಅವನು ಬರ್ತಡೇ ಇತ್ತಂತ ಕಾಣ್ತದ, ಭಾಳ ಖುಷಿಯೊಳಗಿದ್ದ. ಯಮದೂತರು ಚಿತ್ರಗುಪ್ತರು ಅವನ ಖಾತಾ ತೆಗೆದು ನೋಡಿ ಹೇಳಿದರು, ಪಾಪಿರಿ ಕೆಟ್ಟ ಲೋಭಿ ಮನುಷ್ಯ, ಏನು ದಾನ ಮಾಡಿಲ್ಲ, ಧರ್ಮ ಮಾಡಲಿ, ಪುಣ್ಯದ ಕೆಲಸ ಬಂದು ಮಾಡಿಲ್ಲ, ಜೀವನ ತುಂಬ ಪಾಪ ಮಾಡ್ಯಾನ. ಮಾನ್ಯ ಜಾತ್ರಾಗ ಒಂದು 50 ರೂಪಾಯಿ ಅದು ಪುಗ್ಸೆಟ್ ಬಂದ ಸರ್ಕಾರದ ದುಡ್ಡಿನ್ಯಾಗ ಒಂದು 50 ರೂಪಾಯಿ ದಾನ ಮಾಡ್ಯಾನ. ಯಮ ಇವನ ಸುದ್ದಿ ಕೇಳಿ ಖುಷಿಯಿಂದ ಯಮ ಅಂದಂತ ಜಿಪುಣ ಶೆಟ್ಟಿಗೆ, ಜೀವನ ತುಂಬ ಬರೀ ಪಾಪ ಮಾಡಿದಿ, 100 ವರ್ಷ ನರಕ ಆಗ್ತದ, 50 ರೂಪಾಯಿ ಜಾತ್ರೆಗೆ ದಾನ ಮಾಡಿದಿ, 1 ವರ್ಷ ಸ್ವರ್ಗ ಸಿಗ್ತದೆ, ಯಾಕಡೆ ಹೋಗುತ್ತಿ ಅಂತ ಕೇಳಿದಂತ ಜಿಪುಣ ಶೆಟ್ಟಿಗೆ ಇವ ಶೆಟ್ ಅಂದಂತ, ಯಾಕಡೆರ ಕಳಿಸ್ರಿ, ಸ್ವರ್ಗಕ್ಕರ ಕಳಿಸ್ರಿ, ನರಕಕ್ಕರ ಕಳಿಸ್ರಿ, 4 ದುಡ್ಡು ಯಾಕಡೆ ಹುಡ್ತಾವ, ಯಾಕಡೆ ಕಳಿಸ್ರಿ ಅಂತ. ಬರೀ ತಮಾಷೆಗಳು ಮನುಷ್ಯ ಮಾತಲ್ಲ, ಮನುಷ್ಯ ಗಳಿಸು ಲೆಕ್ಕ ಹಾಕ್ತಾರೆ, ದುಡ್ಡು ಗಳಿಸ್ಬೇಕಂತ. ದುಡ್ಡ ಎಲ್ಲರಿಗೂ ಗಳಿಕೆ ಆಗ್ತದೇನೋ, ಎಲ್ಲರೂ ದುಡ್ಡು ಗಳಿಸ್ಬೇಕಂತೀರಿ, ಎಲ್ಲರಿಗೂ ದುಡ್ಡು ಸಂಗ್ರಹ ಆಗಲ್ದು, ಸಿರಿ ಸಂಗ್ರಹ ಆಗಲ್ದು. ಯಾರಿಗೆ ಸಿರಿ ಸಿಗ್ತದೆ ಗೊತ್ತೇನು? ದಾಸರು ಸ್ಪಷ್ಟವಾದ ಮಾತಿನಲ್ಲಿ ಹೇಳಿದರು, ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕೋ ಅಂದರು. ಏನಂದರು? ಮೊದಲು ಕೊಟ್ಟಿದ್ದೆ ಸಿಗುತ್ತದೆ, ಕೊಡಲಾರದು ಸಿಗಂಗಿಲ್ಲ. ಅದಕ್ಕೆ ಅವ್ರಂತಾರ ಕೊಡು. ಯಾವಾಗ ಸಿರಿ ಬಂದ ಕಾಲಕ್ಕೆ ದೇವರು ಕೊಟ್ಟಾಗ ಒಂದಿಷ್ಟು ಕೊಡು. ಸಂಪತ್ತು ಬಂದಾಗ, ಶ್ರೀಮಂತಾದಾಗ, ಭಾಳ ಮಂದಿ ಪಾಪ ಮಾಡಿ ಗಳಿಸಿದ ಶ್ರೀಮಂತರು ಇರ್ತಾವೆ ನೋಡ್ರಿ, ಅವಕ್ಕೆ ಲೋಭತನ ಹೆಚ್ಚಿಗಿರ್ತದ. ಅವು ಕೊಡು ಅಂದ್ರೆ ಅವ್ರ ಕೈ ಲಕ್ವನ ಹೊಡಿತದ. ನಾ ಭಾಳ ಮಂದಿ ನೋಡೀನಿ ಇಂಥ ಜಿಪುಣ ಇರ್ತಾವ. ನನಗೆ ಪಕ್ಕಾ ಅನುಭವ ಐತಿ. ಯಾಕಂದ್ರೆ ಏನು ಬೇಕಂತ ಮಾಡ್ತಾ ಇದಾರ ಅವ್ರೇನು? ಸ್ವಲ್ಪ ಕಾಮನ್ ಸೆನ್ಸ್ ಬೇಕು. ಸಭಾ ನಡೆದದೆ, ಅನಿವಾರ್ಯ ಇದ್ರ ಓದ್ಬಿಡಿ. ಏನು ಹೇಳಕತ್ತೀನಿ ನಾನು? ಏನು ಹೇಳಕತ್ತಿದ್ದೀನಿ? ನಾ ಹಿಂಗೆ ಆಯ್ತು ಮಾನ್ಯ ಒಂದು ಕಡೆ ಚಿತ್ತ ಮನಸ್ಸು ವಿಚ್ಛಿತ್ತ ಆದ್ಕೊಂಡೆ ಮತ್ತು ಅದು ನೆನಪು ಹೋಗ್ಬಿಡ್ತದೆ. ಏನು ಹೇಳಕತ್ತಿದೆ ನಾನು ಅಂತ ಕೇಳಿದೆ. ಅವ ಅಂದ, ಹೇಳಕ್ಕೆ ಕುಂತವ್ರಿಗೆ ನಿಮಗ ಏನು ಹೇಳ್ತೀರಿ ಅಂತ ಗೊತ್ತಿಲ್ಲ, ಕಣ್ಣು ಮುಚ್ಕೊಂಡು ಕೇಳೋರು, ನಮಗೇನು ಗೊತ್ತಿರಬೇಕು ಒಂದ. ನಾ ಏನು ಹೇಳಕ್ಕೆ ಹೊಂಟಿದ್ದೆ, ನನಗೆ ಭಾಳ ಅನುಭವ ಇದೆ. ಶ್ರೀಮಂತ ಜನ, ಭಾಳಷ್ಟು ಜನ ಜಿಪುಣರಾಗಿರ್ತಾರೆ ಅಂತ ನನ್ನ ಜೀವನ ಅನುಭವ ಹೇಳ್ತೀನಿ. ಯಾಕಂದ್ರೆ ನಾ ಮನೆಗೆ ಭಿಕ್ಷಾ, ಇವ್ರು ಸುಮ್ಮನೆ ಹೇಳಿದರು, ನಾ ಸ್ವತಃ ಭಿಕ್ಷಾ ಬೇಡೀನಿ. ಯಾವಾಗ ಹೇಳೇನು? ಸ್ವತಃ ಭಿಕ್ಷುಕನಾಗಿ ಭಿಕ್ಷಾ ಬೇಡಿನ. ಯಾವಾಗಂದ್ರೇನ ಮನೆಗೆ ಹಿಟ್ಟು ಬೇಡಕ್ಕೆ ಹೋಗ್ತಿದ್ದೆ. ಬಹುತೇಕ 3ನೇ ಕ್ಲಾಸ್ 4ನೇ ಕ್ಲಾಸ್ ಟೊಪ್ಪಿಗೆ ಹಾಕಿ ಬಡ್ಬಡ್ದು ನನಗೆ ಕಳಿಸ್ತಿದ್ರು ಮನೆ. ನಾವೊಂದೆರಡು ಸಂಬಾಯ್ತು ಮನುಷ್ಯರೇ.
ನನ್ನ ಕಳಿಸೋರು. ಬಡವರು ಭಾಳ ಚಂದ ನೀಡ್ತಿದ್ರು ಏನ್ರಿ. ಈ ಶ್ರೀಮಂತರ ಮನ್ಯಾಗ ಹ್ಯಾಂಗೆ ನೀಡ್ತಿದ್ರು ಗೊತ್ತೇನ್ರಿ? ಆ ಹಿಟ್ಟು ಸೋಸಿದ ಗೋಳಿನಾಗ ಒಂದಿಟ್ಟು ಹಿಟ್ಟು ಸೇರಿಸಿ, ನಾ ಇದನ್ನು ಹುಟ್ಟಿಸ್ಕೊಂಡು ಹೇಳಂಗಿಲ್ಲ. ಮತ್ತು ನೀವು ಆಲ್ಗುರ್ಗೆ ಫೋನ್ ಮಾಡಿಬಿಡ್ರಿ, ಮತ್ತು ಯಾರು ಇದು ರೆಕಾರ್ಡಿಂಗ್ ಒಂದು ಆಲಕ್ಕೆ ಹಚ್ಚದ. ನಾ ಬಚಾವಾದೆ. ಅವರು ಅವ್ರ ಮನಿತನ ಅಡ್ಡೆಸರು ಉದ್ದೇಶರು ಏನು ಹೇಳಿಲ್ಲ. ಯಾರಿಗಂತ ಹೇಳೋರು ನೀವು ಹೋಗಿ. ನಾವು ಭಾಳ ಹುಷಾರಿರ್ತೀವಿ, ಕೇರ್ಫುಲ್ಲಾಗಿ. ಇದು 30 ವರ್ಷ ಐತಿ ದಂಧ ಮಾಡ್ಲಾಕೈತಿ ನಾವು. ಹಿಂಗಾಗಿ ಭಾಳ ಹುಷಾರಾಗಿ ಮಾತಾಡಿರ್ತೀವಿ ನಾವು. ಅವ್ರ ಮನ್ಯಾಗ ಹಿಟ್ಟು ಸೋಸಿ ಗೋಳದಾಗ ಒಂದಿಟ್ಟು ಹಿಟ್ಟು ಒಂದು ಪಜಿತಿ ಹೇಳ್ತೀನಿ ಕೇಳ್ರಿ ನಿಮಗೆ. ಮತ್ತು ಅವರು ಸ್ವತಃ ನೀಡೋರಲ್ಲ, ಈ ಕಿಟಕಿ ಹಿಂದಿಡೋರು. ಬುಟ್ಟಿ ಎದ್ರದು ಹುಟ್ಟಿನ ಬುಟ್ಟಿ ಬೇಕಾದೊಟ್ಟ ಅವ್ರನ್ನ ಹಿಡ್ಕೊಂಡು ಹೋಲ್ ಅಂತೇಳಿ. ನಾ ಒಂದು ದೊಡ್ಡ ಶ್ರೀಮಂತ ಮನೆ ಅದು ಹೋದೆ, ಕೈ ಹಾಕಿದೆ. ಅವು ಈ ಸಲ ಇರ್ತಾವಲ್ಲ ಹತ್ತಿದ್ದವು, ಹಿಂಗೆ ನೆಟ್ಟಗೆ ಕೈ ಹೋಗೋದು. ಹಿಂಗೆ ಹಿಡಿದ್ರೆ ಮಾತ್ರ ಇದು ಏಟು ಬರ್ಬೇಕು ಹೇಳ್ರಿ. ಹಿಂಗೆ ಹಿಡಿದ್ರೆ ಹಿಂಗೆ ಹಿಡಿಬೇಕು, ಹಿಂಗೆ ತಕ್ಕೋಬೇಕು. ನಾ ಆಶಾಕ್ಕೆ ಬಿದ್ದು ಹಿಂಗೆ ಮುಟ್ಟಿಗೆ ಮಾಡಿದೆ ಪೇಸ್. ಹೊರಗೆ ಬರವಲ್ದು ಕೈ ಜಗ್ಗದೆ ನಾನು ಆಶಾಕ್ರಿ ಹಿಟ್ಟಿನ ಆಶಾಕ ಜಗ್ಗತಿದ್ದೆ. ಕುಂತಿತ್ತದು ಮುದುಕಿ, ಶ್ರೀಮಂತರ ಮನೆ ಮುದುಕಿ ಕುಂತಿತ್ತದು. ಅವಕ್ಕೆ ನಾನೇನು ಹೆಸರಿಟ್ಟಿನ ಗೊತ್ತೇನ್ರಿ? ಏನು ಮುದುಕರಿದ್ವಲ್ರಿ ಹಿಂದೆ, ಅವು ಆಗಿನ ಕಾಲದ CC ಕ್ಯಾಮ್ರಾ ಅವ ಮನ್ಯಾಗ ಎಲ್ಲರನ್ನ ಅಬ್ಸರ್ವ್ ಮಾಡ್ಕೊಂಡು ಹಿಂಗೆ ಜಗ್ಗಾಡ್ತಿದ್ದೆ. ಮುದುಕಿ ಅಂತೂ ಇನ್ನೋರ ಕೈ ಸಾಡ್ಲ ಮಾಡಲ್ಲಕಿ. ಕೈ ಸಣ್ಣ ಮಾಡಿದೆ, ನಿನ್ನ ಕೈ ಹೊರಗೆ ಬರ್ತದೆ, ಇಲ್ಲಿಕ್ಕ ನಿನ್ನ ಹೆಣ ಬೀಳ್ತದ ಅಂದು. ಅಂದರೆ ನಿಮಗೆ ಬರೀ ತಮಾಷೆ ನಾನು ಮಾಡ್ಲಿಕ್ಕೆ ಹೊಂಟಿಲ್ಲ. ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಸಿರಿ ಬಂದ ಕಾಲಕ್ಕೆ, ಸರ್ವಜ್ಞ ಹೇಳಿದ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಇಲ್ಲದಾಗ ಹೋಗ್ಲಿ ಬಿಡು. ಸಿರಿ ಇಲ್ಲದಾಗ ಒಂದು 4 ಪ್ರೇಮದ ಮಾತಾಡ್ರಿ. ಪ್ರೀತಿಯ ದಾನ ಅದು ಜಗತ್ತಿನೊಳಗೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ದಾನ. ಜಗತ್ತಿನ ಶ್ರೇಷ್ಠ ಕವಿ ಅಂದರೆ ಟೋಲ್ಸ್ಟಾಯ್. ಆತನ ಒಂದು ಘಟನೆಯನ್ನು ನಾನು ಓದಿದೆ. ಒಂದು ದಿನ ಬೆಳಿಗ್ಗೆ ಬಜಾರದಲ್ಲಿ ಬಂದಿದ್ದಾನೆ ಒಬ್ಬ ಭಿಕ್ಷುಕ, ಹಸಿದಂಥ ಭಿಕ್ಷುಕ. ಟೋಲ್ಸ್ಟಾಯ್ ದೀನನಾಗಿ ಹಸಿದ ಹೊಟ್ಟೆ ತೋರಿಸ್ತಾ, 3 ದಿನದಿಂದ ಹಸಿದು ಕಂಗಾಲಾಗಿದ್ದೇನೆ. ಸೇಠ್ ಸಾಹೇಬ್, ನನಗೊಂದಿಷ್ಟು ಊಟ ಮಾಡಿಸ್ರಿ, ಊಟಕ್ಕಾಗುವಷ್ಟು ದುಡ್ಡು ಕೊಟ್ರಿ. ಕಂಗಾಲಾಗಿ ಪ್ರಾರ್ಥನೆ ಮಾಡ್ತಿದ್ದ. ಗಡಬಡದಲ್ಲಿ ಟೋಲ್ಸ್ಟಾಯ್ ಕೋಟ ಸೂಟ ಬೂಟ ಎಲ್ಲ ಹಾಕೊಂಡು ಬಂದಿದ್ದ, ಕರೆ ದುಡ್ಡು ಮರೆತು ಬಂದಿದ್ದ. ಅವನ ಪರಿಸ್ಥಿತಿ ನೋಡಿ ಹೆಗಲ ಮ್ಯಾಗ ಕೈ ಹಾಕಿ ಭಿಕ್ಷುಕನಿಗಂದಂತ, ತಪ್ಪು ತಿಳ್ಕೋಬೇಡ ಸಹೋದರ, ನಿಜವಾಗಿಯೂ ನನ್ನ ಹತ್ತಿರ ಒಂದು ನಯ ಪೈಸೆ ಇಲ್ಲ. ನಾನು ಗಡಬಡದೊಳಗ ಪರ್ಸ್ ಮರೆತು ಬಂದೆ. ಐ ಆಮ್ ಸಾರಿ. ಹೋ ಮೈ ಬ್ರದರ್, ಐ ಆಮ್ ಸಾರಿ. ನಿನಗೆ ಒಂದು ನಯ ಪೈಸೆ ಕೊಡ್ಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅಂಥೇಳಿ ಪ್ರೀತಿಯಿಂದ ಭುಜದ ಮ್ಯಾಗ
ಕೈ ಹಾಕಿ ಸಹೋದರ ಅಂದಂತ, ಅವಾಗ ಅವ ಭಿಕ್ಷುಕ ಅಂದಂತ, ನೀವು ಈ ಕ್ಷಣ ನೀಡಿದ ದಾನ ಇದುವರೆಗೂ ನನಗೆ ಯಾವ ನೀಡಿಲ್ಲ ಅಂದಂತ. ಯಾಕಂದರೆ ಇದಕ್ಕಿಂತಲೂ ಹೆಚ್ಚಿನ ದಾನ ಏನೈತಿ, ನನ್ನ ಹೊಟ್ಟೆ ಹಸಿವು ಈ ಕ್ಷಣ ಮಾಯವಾಯಿತು. ಯಾಕಂದರೆ ನೀವು ನನಗೇನು ದಾನ ಮಾಡಿದ್ರಂದ್ರೆ ಪ್ರೇಮ ದಾನ ಮಾಡಿದ್ರಿ, ಗೌರವ ದಾನ ಮಾಡಿದ್ರಿ. ನನಗೆ ಚೀತು ಅಂದವರೇ ಜಾಸ್ತಿ, ನನ್ನ ಹೆಸರು ಹಿಡಿದು ಕರೆದವರೇ ಇಲ್ಲ. ಇವತ್ತು ನೀವು ನನಗೆ ಬ್ರದರ್ ಅಂದ್ರಲ್ಲ, ಇದಕ್ಕಿಂತಲೂ ಹೆಚ್ಚಿನ ದಾನ ಇನ್ಯಾವುದೈತಿ? ಗೌರವ ದಾನ, ಪ್ರೀತಿಯ ದಾನ, ಇದಕ್ಕಿಂತಲೂ ಹೆಚ್ಚಿನ ದಾನ ಯಾವುದೈತಿ? ಅದಕ್ಕೆ ಅವ್ರಂತಾರ, ಸಿರಿ ಇದ್ದಾಗ ಸಿರಿ ದಾನ ಮಾಡು, ಇಲ್ಲದಾಗ ನಿನ್ನ ಮನ್ಯಾಗ ಒಂದಿಷ್ಟು ನೀರಿಲ್ಲೇನು, ಒಂದಿಷ್ಟು ಆಹಾರ ಇಲ್ಲೇನು, ಹಸಿದವ್ರಿಗೆ ಒಂದು ತುತ್ತು ನೀರು, ನೀರಡಿಸಿದವ್ರಿಗೆ ಒಂದಿಷ್ಟು ನೀರು ಕೊಡು. ಇನ್ನು ಬೀರು ಕೊಡು ಅಂದರೆ ನೀರು ಕೊಡು. ಭಾಳ ಮಂದಿ ಅಂತಾರ, ನಾನು ದಾನದ ವಿಚಾರ ಬಂದಾಗ ಬಹಳಷ್ಟು ಸಲ ದಾನದ ವಿಚಾರ ಹೇಳ್ತಿರ್ತೀವಿ. ಒಮ್ಮೊಮ್ಮೆ ನನಗೂ ಕೂಡ ಪ್ರಶ್ನೆ ಬರ್ತದೆ, ಏನಂತ? ಸರ್ವಜ್ಞನು ಹೇಳ್ದ ಏನಂತ? ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ. ಇದೆಲ್ಲರಿಗೆ ಚಿರಪರಿಚಿತವಾದಂಥ ವಚನ. ಯಾರಿಗೆ ಗೊತ್ತಿಲ್ಲರಿ? ಎಲ್ಲರೂ ಹೇಳ್ತೀರಿ, ಎಲ್ಲರೂ ಕೇಳ್ತೀರಿ. ಈ ಸಭೆಯಲ್ಲೇ ನಾನು ಸಾಕಷ್ಟು ಸಲ ಈ ವಚನವನ್ನು ಹೇಳಿದ್ದೇನೆ. ಇದ್ರ ಮೇಲೆ ನಾನು ಜಿಜ್ಞಾಸೆ ಮಾಡಿದಾಗ ನನಗನ್ನಿಸ್ತು ಏನಂತ, ನಾನು ಕೊಟ್ಟದ್ದು ನನಗೆ ಮರಳಿ ದೊರೆಯುತ್ತದೆ. ಯಾವಾಗ ದೊರೆಯುತ್ತದೆ? ಧರ್ಮಗ್ರಂಥಗಳೆಲ್ಲ ಭಾಳಷ್ಟು ಏನು ಹೇಳ್ಯಾವ, ನಿನಗೆ ಮುಂದಿನ ಜನ್ಮಕ್ಕೆ ದೊರೆಯುತ್ತದೆ. ಮುಂದಿನ ಜನ್ಮಕ್ಕೆ ಯಾವಾಗ, ಹ್ಯಾಂಗ, ಯಾರಿಗೆ ಗೊತ್ತು? ಮುಂದಿನ ಜನ್ಮ ಐತಿ ಅನ್ನೋದಾರ ಏನು ಗ್ಯಾರಂಟಿ? ಹಿಂಗೆ ಅನ್ನಿಸ್ತದಿಲ್ರಿ ನನಗೆ. ಹಿಂಗೆ ಹೇಳುವಂಥ ದಾನದ ವಿಚಾರ ಹೇಳುವಂಥ ನನಗೆ ಭಾಳಷ್ಟು ಸಂಶಯ ಬಂದದ್ದು ಒಮ್ಮೊಮ್ಮೆ. ಆದರೆ ನಾನು ಮೊನ್ನೆ ಒಂದು ಇಂಗ್ಲೀಷ್ ಪುಸ್ತಕ ಓದುವಾಗ ಒಂದು ಘಟನೆ ಓದಿದೆ. ಅದಕ್ಕೆ ಶಾಸ್ತ್ರ ಪ್ರಮಾಣವೂ ಕೂಡ ದೊರಕಿದೆ. ನೀವು ಮಾಡಿದಂಥ ಅತಿಯಾದ ಪುಣ್ಯದ ಕಾರ್ಯ, ಪಾಪ ಅತಿಯಾಗಿರಲಿ ಅಥವಾ ಪುಣ್ಯದ ಕೆಲಸ ಅತಿಯಾಗಿರಲಿ, ಮುಂದಿನ ಜನ್ಮಕ್ಕೆ ಹೋಗೋದು ಬೇಕಾಗಿಲ್ಲಪ್ಪ, ಅದು ಈಗಲೇ ಫಲ ಕೊಡ್ತದೆ. ತ್ರಿವಿರ್ ವರ್ಷೈ ತ್ರಿವಿರ್ ಮಾಸೈ ತ್ರಿವಿರ್ ಪಕ್ಷೈ ತ್ರಿವಿರ್ ದಿನೈ ಅತ್ಯುತ್ಕಟೈ ಪುಣ್ಯ ಪಾಪೈರಿಹ ಇವ ಫಲಮಸ್ನುತೆ. ಇಲ್ಲೇ ಸಿಗುತ್ತದೆ ಪಾಪ್. ಅದಕ್ಕೊಂದು ಸ್ಟೋರಿ ಭಾಳ ಚೆನ್ನಾಗಿತ್ತು. ನಡೆದ ಘಟನೆ, ಹೈದರಾಬಾದೊಳಗೆ ನಡೆದ ಘಟನೆ. ಒಬ್ಬ ಈ ಪೇಪರ್ ಹಾಕು ಹುಡುಗ, ಬಡ ಹುಡುಗ, ಕಾಲೇಜು ಕಲಿತಾ ಇದ್ದಾನೆ. ದುಡಿದು ತನ್ನ ಜೀವನವನ್ನು ತಾನೇ ನಿರ್ವಾಹ ಮಾಡ್ಕೊಳ್ತಾ ಇದ್ದಾನೆ. ಜೊತೆಯಲ್ಲಿ ಅನಾರೋಗ್ಯದಿಂದ ಪೀಡಿತಳಾದ ತಾಯಿ. ದುಡಿದು ಬಂದಂಥ ಹಣವನ್ನು ತಾಯಿಯ ಆರೋಗ್ಯಕ್ಕಾಗಿ ಖರ್ಚು ಮಾಡ್ತಾ ಇದ್ದಾನ. ಹುಡುಗನಿಗೆ 4 ದಿನದಿಂದ ಊಟ ಇಲ್ಲ. ದುಡಿದ ಹಣ ಎಲ್ಲ ದವಾಖಾನೆಗೆ ಹಾಕ್ತಾ ಇದ್ದಾನೆ. ಹಸಿವು, ಆ ಹಸಿವಿನ ನೋವನ್ನು ಅನುಭವಿಸಿದವ್ರಿಗೆ ಗೊತ್ತಾಗ್ತದೆ. ತಿಂದು 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 ಗುಡ್ಡ ಬೆಳೆಸೋದವ್ರಿಗೆ ಗೊತ್ತಾಗೋದಿಲ್ಲ. ಹಸಿದ ಹುಡುಗ 4-6 ದಿನ ಕೆಲಸ ಮಾಡೋದು. ಅವತ್ತು ಮಧ್ಯಾಹ್ನದ ಸಮಯ, ಅವತ್ತು ಸಂಡೆ, ಎಲ್ಲ ಮನೆಗಳಿಗೆ ಪೇಪರ್ ಹಾಕುತ್ತಾ ಮಧ್ಯಾಹ್ನದ 1 ಗಂಟೆಗೆ ಒಂದು ಸಾಮಾನ್ಯ ಕುಟುಂಬ, ಭಾಳ ಶ್ರೀಮಂತರು ಅಲ್ಲ, ಭಾಳ ಬಡವರು ಅಲ್ಲ,
ಆ ಮನೆ ಯಜಮಾನ್ತಿ ಟೀಚರ್, ಶೈಲಜಾ ಟೀಚರ್. ಹುಡುಗ ಅವ್ರ ಮನೆಗೆ ಪೇಪರ್ ಹಾಕ್ಲಿಕ್ಕೆ ಬಂದಾನ. ಪೇಪರ್ ಹಿಂಗ ಹಾಕಿ ತಿರುಗಬೇಕನ್ನೋದ್ರೇ ವಿಪರೀತ ಹೊಟ್ಟೆ ಹಸಿವು, ಬಿಸಿಲಲ್ಲಿ ನೀರಡಿಸಿ ಬಂದಾನ. ಅದೇನಂತಾರೆ ಬೌಳಿ ಏನು ಬಂದು ಮೂರ್ಛೆ ಬಂದು ಹುಡುಗ ಬಿತ್ತು. ಆ ಮನೆ ಯಜಮಾನತಿ ಗೃಹಿಣಿ, ಬಹಳ ಮಾರ್ಮಿಕವಾದ ಕಥೆ, ಇದನ್ನು ಗಮನವಹಿಸಿ ಕೇಳಬೇಕು ನೀವು. ಆ ಮನೆ ಯಜಮಾನತಿ ಅವಳು ಶಿಕ್ಷಕಿ, ಸಾತ್ವಿಕಳು, ಹೆಲ್ಪಿಂಗ್ ನೇಚರ್ ಅಂತ. ಕೆಲವರಿಗೆ ಸಹಜವಾಗಿ ಹೆಲ್ಪಿಂಗ್ ನೇಚರ್ ಇರ್ತದೆ. ಆ ತಾಯಿ ಆ ಮಗುವಿಗೆ ಬಹುತೇಕ ಅವನಿಗೆ 16, 17, 18 ವಯಸ್ಸಿರ್ಬೋದು. PUC ಓದುವಂಥ ಹುಡುಗ, ಬಡ ಹುಡುಗ, ಮೈ ಎಲ್ಲ ಹೊಲಸಾಗಿದೆ, ಬಟ್ಟೆ ಹರಿದಿದೆ. ಆದರೂ ದುಡಿದು ಬದುಕಬೇಕೆಂಬ ಸ್ವಾಭಿಮಾನ. ಹುಡುಗ ಮೂರ್ಛಿತನಾಗಿ ಬಿದ್ದಾನ. ಅವನು ನೋಡಿದರೆ ಅನ್ನಿಸ್ತು ಈತ ಹಸಿವಿನಿಂದ ಬಳಲುತ್ತಾ ಇದ್ದಾನೆ. ಆಕೆ ಆ ಹುಡುಗನ ನೀರು ಸಿಂಬಡಿಸಿ ಎಚ್ಚರಿಸಿದ್ಲು, ಕುಡಿಲಿಕ್ಕೆ ನೀರು ಕೊಟ್ಲು, ಹಾಲು ತಂದು ಕೊಟ್ಲು 1 ಗ್ಲಾಸು. ಇಲ್ಲ, ನಾನು ದುಡಿಯದೇ ಇರೋದನ್ನು ನಾನು ಪಡೆಯೋದಿಲ್ಲ, ಭಿಕ್ಷುಕನಾಗಿ ನಾನು ಸ್ವೀಕರಿಸಲಾರೆ, ನಾನು ದುಡಿದು ಬದುಕಬೇಕನ್ನುವಂಥ ಸ್ವಾಭಿಮಾನಿ. ನಿನ್ನ ಸ್ವಾಭಿಮಾನ ನನಗೆ ಅರ್ಥ ಆಗ್ತದಪ್ಪ. ನೀ ಹಸಿದಿದ್ದೀಯ, ಹಸಿವಿನಿಂದ ಕಂಗಾಲಾಗಿದ್ದೀಯ. ನಾನೇನು ಭಾಳ ಕೊಡ್ತಾ ಇಲ್ಲ, 1 ಗ್ಲಾಸ್ ಹಾಲು ಕೊಡ್ತೀನಿ. 1 ಗ್ಲಾಸ್ ಹಾಲು ಕುಡಿದ ಹುಡುಗ ಸಚೇತನಾದ. ಇದು ಕತೆ ಇಲ್ಲಿ ಬಿಟ್ಟು ಬಿಡಿ. ಇನ್ನು 25 ವರ್ಷದ ನಂತರ ಒಂದು ಘಟನೆ ನಡೀತದೆ. ಶೈಲಜಾ ವಯಸ್ಸಾದಂಥ, ರಿಟೈರ್ಡ್ ಆದಂಥ ಮುಪ್ಪಾವಸ್ಥೆಯಲ್ಲಿದ್ದಾಳೆ. ಮಕ್ಕಳೆಲ್ಲ ಒಬ್ಬ ಲಂಡನ್ದಾಗ ಸೆಟಲ್ ಆಗ್ಯಾನ, ಒಬ್ಬ ಅಮೇರಿಕದಾಗ ಅದ, ಮತ್ತೊಂದು ಕಡೆ ಅದಾನ. 3 ಜನ ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು. ಎಲ್ಲರೂ ಬೇರೆ ಬೇರೆ ಕಡೆ. ಸಂಸಾರ ಅವ್ರದ್ದು ಚಂದ ನಡ್ಕೊಂಡು ಹೊಂಟದೆ. ಗಂಡ ಸತ್ತಿದಾನ, ಇವಳು ಒಬ್ಬಳೇ. ಇವತ್ತು ಭಾಳ ದುರಂತದ ಸಂಗತಿ ಐತಿ, ಎಲ್ಲ ಹೇಳ್ಬೇಕಂತ ಮಾಡಿದ್ದೆ, ಇರ್ಲದು. ಇವತ್ತು ಭಾಳ ನಮ್ಮಲ್ಲೇನು ಒಂದು ಭಾರತೀಯ ಕೌಟುಂಬಿಕ ವ್ಯವಸ್ಥೆ ಇತ್ತಲ್ಲ, ಅದು ಹಾಳಾಗಿ ಹೋಗ್ಲಿಕ್ಕತ್ತಿದೆ ಅನ್ಸಿ. ಅಪ್ಪಗಪ್ಪ ಅಂತ ಇಲ್ಲ, ಅವ್ಗವ್ ಅಂತ ಇಲ್ಲ. ಸಂಬಂಧಗಳು ಶಿಥಿಲ ಆಗ್ತಾ ಇವೆ, ಯಾರೂ ನೋಡ್ತಾ ಇಲ್ಲ. ತನಗೆ ಬರುವಂಥ ರಿಟೈರ್ಡ್ ಆದ ಮೇಲೆ ಏನು ಪೆನ್ಷನ್ ಬರ್ತದಲ್ಲ, ಅದರ ಮೇಲೆ ಜೀವನ ಸಾಗಿಸ್ತಾ ಇದ್ದಾಳೆ ರಿಟೈರ್ಡ್ ಆದಂಥ ಶೈಲಜಾ. ಒಂದು ದಿವಸ ಯಾವ ಈ ವೆಜಿಟೇಬಲ್ಸ್ ಏನಂತಾರೆ, ತರಕಾರಿ ಸೊಪ್ಪು ತರಲಿಕ್ಕೆ ಬಾಜಾರಕ್ಕೆ ಹೋಗಿದ್ದಾಳೆ. ಆ ಸೊಪ್ಪು ತಗೊಂಡು ಮನೆ ಕಡೆ ಯಾವ ಬಿಸಿಯಾಗಿರುವಂಥ ರಸ್ತೆ ದಾಟಿ ಬರಬೇಕಾಗಿದೆ. ಕಿವಿ ಸರಿಯಾಗಿ ಬೇರೆ ಕೇಳ್ತಾ ಇಲ್ಲ, ಹಾರ್ನ ಹಾಕಿದ್ರು ಈಕೆ ಕೇಳಿಲ್ಲ. ದಾಟಿ ಬರೋ ಹೊತ್ತಿನಾಗ ಭೀಕರ ಆಕ್ಸಿಡೆಂಟ್ ಆಗಿ ಸತ್ತೇ ಹೋದ್ಲು ಅಂತಂದ್ರು. ನೋಡಿದ ಜನ ಬಂದು ನೋಡ್ತಾರೆ, ಇನ್ನೂ ಹಾರ್ಟ್ ಬೀಟ್ ನಡೆದಿದೆ. ಯಾರೋ ಪುಣ್ಯಾತ್ಮರು ಆಂಬುಲೆನ್ಸ್ ಫೋನ್ ಮಾಡ್ತಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಯುವಕ ಡಾಕ್ಟರ್ ಬಂದ. ಏನ್ರಿ, ತನ್ನ ಕಾರ್ನೊಳಗೆ ಹಾಕ್ಕೊಂಡ ಹಾಸ್ಪಿಟ್ಲಿಗೆ ತೊಗೊಂಡು ಹೋದ. ರಕ್ತಸ್ರಾವ ವಿಪರೀತವಾದ್ದರಿಂದ ಮೂರ್ಛಿತಳಾಗಿದ್ಲು. ಸುಮಾರು 20
21 ದಿನ ಟ್ರೀಟ್ಮೆಂಟ್ ನಡೆದ ಮೇಲೆ ಪ್ರಜ್ಞಾ ಬಂತು. ಆಗ ಅವಳಿಗೆ ನಾನು ಎಲ್ಲಿದ್ದೀನಿ, ಏನಾಗಿನಿ ಎಂಬ ಕಲ್ಪನಾ ಬಂದಿದೆ. ಹಾಸ್ಪಿಟಲ್ದಾಗಿದ್ದಾಳೆ. ಅವತ್ತು ಅವಳು ಡಿಸ್ಚಾರ್ಜ್ ಇದೆ. 21 ದಿನ ಟ್ರೀಟ್ಮೆಂಟ್ ಆಗಿದೆ. ಅದರದ್ದು ಸುಮಾರು 18 ಲಕ್ಷ ಖರ್ಚಾಗಿದೆ. ಬ್ರೈನ್ ಆಪ್ರೇಷನ್ ಭಾಳ ಕಾಸ್ಟ್ಲಿ ಐತಿ ಅನ್ಸಿ. ಅಕ್ಕಿ ನೋಡಿದ್ಲು ಎದಿ ದಶಕ್ಕಂತ. ಯಾವ ಮಕ್ಕಳು ಫೋನ್ ಮಾಡಿದ್ರೆ ಎತ್ತಾ ಇಲ್ಲ, ಯಾರೂ ಸಂಪರ್ಕದಾಗಿಲ್ಲ. ಆಕೆಗೆ ಬರುವಂಥ 200 ಪೆನ್ಷನ್ದಾಗ ಹ್ಯಾಂಗೆ ಜೀವನ ಸಾಗಿಸೋದೇ ಕಷ್ಟ. ಅಂಥದ್ರಾಗಿದ್ದೀನಿ ಹ್ಯಾಂಗೆ ತುಂಬಲಿ? ಯಾರು ತಂದು ನನಗೆ ಅಲ್ಲೇ ಹೆಣವಾಗಿ ಹೋಗಿದ್ರೆ ಈ ಹಣಕ್ಕಾಗಿ ನಾನು ಹಪ್ಪಿಸೋ ಪ್ರಸಂಗ ಬರ್ತಿರ್ಲಿಲ್ಲ. ಹ್ಯಾಂಗೆ ಇದನ್ನು ನಾನು ಪೇ ಮಾಡಲಿ, ಹ್ಯಾಂಗೆ ಈ ಋಣ ತೀರಿಸಲಿ ಅಂಥೇಳಿ ಈ ರಸೀದಿ ಕೊಟ್ಟು ನಿಮ್ಮ ಹಣ ಪೇ ಮಾಡಲಿಕ್ಕೆ ಹೇಳಿದ್ದಾರೆ ಡಾಕ್ಟ್ರು. ಇದನ್ನು ಒಯ್ದು ನೀವು ರಿಸೆಪ್ಷನ್ದಾಗ ಕೊಡ್ರಿ. ಅದನ್ನು ತಗೊಂಡು ಬಂದ್ಲು. ಅಲ್ಲಿ ಅದನ್ನು ತಗೊಂಡು ಅಲ್ಲಿದ್ದವ ಏನ್ರಿ ಹಣವು ಸಂದಾಯವಾಗಿದೆ ಅಂತ ಬರೆದಿದ್ನಂತೆ. ಏನು ಹಣ ಸಂದಾಯ ಆಗಿದೆ ಅಂದ್ರೆ 1 ಗ್ಲಾಸು ಹಾಲಿನ ಕಿಮ್ಮತ್ತು 18 ಲಕ್ಷ. ಅದರ ಪ್ರತಿ ಋಣ ತೀರಿಸುವ ನೆಪದಲ್ಲಿ ನಿಮ್ಮ ಹಣ ಸಂದಾಯವಾಗಿದೆ. ಇದು ತುಂಬ ಶಾಕ್ ಆಯ್ತು ಆಕೆಗೆ. ಸುಮಾರು 25 ವರ್ಷದ ಹಿಂದೆ ತಲೆ ಓಡ್ತು. ಅವತ್ತು ಆ ಹುಡುಗ ನೆನಪಿ ಬಂದ. ಯಾರು ಆ ಡಾಕ್ಟರ್ ನನ್ನ ಈ ಹಣವನ್ನು ಪೇಡ್ ಮಾಡಿದವರು ಯಾರು ಅಂತಂದಾಗ ಡಾಕ್ಟರ್ ಅಜಯ್ ಬಂದಂತ. ಅಮ್ಮ, ಅವತ್ತು ನೀವು 1 ಗ್ಲಾಸ್ ಹಾಲು ಕೊಟ್ಟಿದ್ದಕ್ಕೆ ನಾ ಬದುಕಿದೆ, ಇಲ್ಲೇ ಹೋದರೆ ಬದುಕನೇ ಇಲ್ಲ ಅಂತಂದರೆ ನಾನು ಎಲ್ಲಿ ಡಾಕ್ಟರ್ ಆಗ್ತಿದ್ದೆ? ನೀವೇನು ಅವತ್ತು ಒಂದು ಸಹಾಯ ಮಾಡಿದ್ರಲ್ಲ, 1 ಗ್ಲಾಸ್ ಹಾಲು ದಾನ ಮಾಡಿದ್ದಕ್ಕೆ ನಾನಿಂದು ಜೀವ ಉಳಿಸುವ ಡಾಕ್ಟರ್ನಾಗಿದ್ದೇನೆ. ನೀವು ಮಾಡಿದ ಸಹಾಯ, ನಿಮ್ಮ ಮಾಡಿದ ದಾನ ನಿಮಗೆ ಪ್ರತಿಫಲ ಕೊಟ್ಟಿದೆ. ಮುಂದಿನ ಜನ್ಮಕ್ಕೆ ಹೋಗೋದು ಬೇಕಾಗಿಲ್ಲ ಯವ್ವ. ಈಗನೇ ನಿಮಗೆ ನೀವು ಮಾಡಿದಂಥ ಸಹಾಯ, ನೀವು ಮಾಡಿದಂಥ ದಾನ ಅದು ಯೋಗ್ಯವಾಗಿದ್ದರೆ ಈಗನೇ ಫಲ ಕೊಡ್ತದ ಅಂತ ಹೇಳ್ತಾ ನಾಳೆ ಒಂದು ದಿವಸ ಕಾರ್ಯಕ್ರಮ ನಡೆದು ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಅಂದರೆ ಪ್ರವಚನ ಕಾರ್ಯಕ್ರಮ ನಾಡಿದ್ದು ಯಾವ ರಥೋತ್ಸವ ಮತ್ತು ಸಾಮೂಹಿಕ ವಿವಾಹಗಳು ಎಲ್ಲ ನೆರವೇರ್ತವೆ. ನಿಮಗೇನು ದಾನದ ವಿಚಾರ ಭಾಳ ಹೇಳುವ ಅವಶ್ಯಕತೆ ಇಲ್ಲ. ನೀವೆಲ್ಲ ಮಹಾದಾನಿಗಳದಿರಿ. ಈ ವರ್ಷ ನೋಡ್ರಿ ನಮಗೆ ಭಾಳ ತೊಂದರೆ ಅನ್ನಿಸ್ಲೇ ಇಲ್ಲ. ನಮ್ಮ ಮಠದ ಕಾರ್ಯಕರ್ತರು ಹೇಳ್ತಿದ್ರು, ಈ ಪ್ರತಿ ವರ್ಷ ಒಂದು 15-20 ಜನ ಒಂದಿಷ್ಟು ಎಷ್ಟು ನಾವು ಪ್ರಯತ್ನ ಪಟ್ಟಿದ್ರು, ನಾವೇನೇ ಪರಿಶ್ರಮ ಪಟ್ಟರು ಉಳಿತಿದ್ರು. ಆದರೆ ಈ ವರ್ಷ ತಾವಾಗೇ ಬೇಡದೇ ಉಳಿದವರು ಕೂಡ ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಇವತ್ತು ತಾನೇ ಮಠದ ಕಾರ್ಯಕರ್ತರು ಹೇಳಿದರು. ಅದಕ್ಕೆ ಅವರು ಪಟ್ಟಿ ಕೊಡ್ತಾರೆ, ನೀವು ರೊಟ್ಟಿ ಕೊಡ್ತೀರಿ. ಅಂತೆಯೇ ವರ್ಷದಿಂದ ವರ್ಷಕ್ಕೆ ಭಾಳ ಸುಂದರವಾದಂಥ ಕಾರ್ಯಕ್ರಮ ನೆರವೇರ್ತಾ ಇದೆ. ಬಹುತೇಕ ನಾವು ಮೊದಲೆಲ್ಲ ಬಂದಾಗ ಇದಿಷ್ಟೇ ಜಾಗದಲ್ಲಿ ಇದೇನೈತಲ್ಲ ಇದ್ರ ಎದುರಿಗೆ ಇಷ್ಟು ಜನ ತುಂಬಿದ್ರೆ ನಮ್ಮ ದೊಡ್ಡ ಸಭಾ ಆವಾಗ. ಅದರ 10 ಪಟ್ಟು ಜನ ಈಗ ಈ ನಮ್ಮ ಸಭೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗೆಯೇ ಪ್ರತಿ ವರ್ಷವೂ ವರ್ಷದಿಂದ ವರ್ಷಕ್ಕೆ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರ್ತದೆ. ಅದರಂತೆ ರಥೋತ್ಸವದಲ್ಲಿಯೂ ಕೂಡ ಕಳೆದ ವರ್ಷ ರಥೋತ್ಸವ ಭಾಳ ಅದ್ಧೂರಿಯಾಗಿ ನೆರವೇರಿತು. ಈ ವರ್ಷವೂ ಕೂಡ ರಥೋತ್ಸವಕ್ಕೆ ತಾವೆಲ್ಲರೂ ನೀವು ಬರೋದಲ್ಲದೇ ನಿಮ್ಮ ಬೀಗರು, ನೆಂಟರು, ಸಮೀಪದ ಬೀಗರು, ದೂರಿನ ಬೀಗರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನ ಕರೆಸ್ರಿ. ಊಟ ಬೇಕಾದ್ರೆ ನಾವು ಮಠದಾಗ ಕೊಡ್ತೀವಿ. ಊಟ ಕೊಡ್ಲಾಕ ಭಾಳ ಏನ್ರಿ ನಮ್ಮ ಮಠದ ಭಕ್ತರು ಭಾಳ ಹುರುಪಿನಿಂದ ಪ್ರತಿ ವರ್ಷ ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳಿ ಏನ್ರಿ ನಾ ಮುಂದೆ ನೀ ಮುಂದೆ ಅಂತ ಅನ್ನದಾನ
ಪ್ರಸಾದಾನ ಮಾಡುವಂಥ ಅನೇಕ ಜನ ಭಕ್ತರಿದ್ದಾರೆ. ಯಾವುದಕ್ಕೂ ಕೊರತೆ ಇಲ್ಲ. ಅದರಾಗಿ ಈ ವರ್ಷ ಒಂದು ವಿಶೇಷ ಅಂದ್ರೆ ನಮ್ಮ ಪ್ರವಚನ ಪ್ರವೀಣೆ ಜಯಶ್ರೀಯವರು ಆಗಮಿಸಿ 3 ದಿನ, ನಾಳೆ ಒಂದೇ ದಿನ, ನಾಡ್ದೇನು ಪ್ರವಚನದ ವಿಶೇಷತೆ ಏನು ಇರ್ತಿರಲಿಲ್ಲ. ಆದರೆ ಅವರಿಗೆ ಅನಿವಾರ್ಯವಾಗಿ ಅಗಡಿಗೆ ಮುಂಚಿತವಾಗಿಯೇ ಕಾರ್ಯಕ್ರಮ ಅದು ನಿಶ್ಚಿತವಾಗಿರೋಣದರಿಂದ ಒಂದು ದಿವಸ ಮಾತ್ರ ಅವರು ಈ ಕಾರ್ಯಕ್ರಮವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅಂತೂ 3 ದಿನವಾದರೂ ಆಗಮಿಸಿ ನಮ್ಮೆಲ್ಲ ಸದ್ಭಕ್ತರಿಗೆ ಒಳ್ಳೆಯ ಸದುಪದೇಶವನ್ನು ಮಾಡಿದ್ದಾರೆ. ವರ್ಷ ಎಂದೂ ಕೈ ಕೊಡಲಾರ್ದವ್ರು ನಮ್ಮ ಸೌಟಿಗೆ ಲಿಂಗಯಾಚ ಈ ವರ್ಷ ಇವರು ಕೂಡ ನಾಳೆಗೆ ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಗಳು ಹೆಚ್ಚಾಗಿವೆ, ಪುರುಸೊತ್ತಿಲ್ಲ. ಏನು ಪುರುಸೊತ್ತಿರೋವಂದ್ರೆ ನಾವು ಒಬ್ಬನೇ ನೋಡ್ರಿ. ಈ ವರ್ಷ ಕಾರ್ಯಕ್ರಮ ಮುಗಿದ ಮೇಲೆ ಒಂದು 8 ದಿನ ಇಲ್ಲೇ ಇರ್ಬೇಕಂತ ಮಾಡಿ. ಅವಾಗ ಎಷ್ಟು ಮಂದಿ ಬರ್ತೀರಿ ನೋಡಿ. ಮುಗಿದ ಮರುದಿವ್ಸನೇ ಆ ಕಳಸ ಈಗ ತೇರು ಹೋಗಿ ಇಲ್ಲಿ ಬಂದ ಕೂಡಲೇ ಕಳಸ ಇಳಿಸಿ ಆಗಿಂದಾಗ ನಾ ಗಾಡಿ ಕುಂತು ರಾತ್ರಿ ಹೋಗ್ಬೇಕಾಗಿದೆ. ಅಲ್ಲಿ ರಜತ ಮಹೋತ್ಸವ ಗುರಾವಾಡಿ ಒಳಗೆ ಭಾಳ ವಿಜೃಂಭಣೆಯ ದೊಡ್ಡ ಕಾರ್ಯಕ್ರಮ ಆಗೋದಿದೆ. ಅಂತೂ ಎಲ್ಲದಕ್ಕೂ ತಾವು ಸಹಕಾರ ನೀಡ್ತಾ ಇದ್ದೀರಿ, ಭಾಳ ಸಂತೋಷ ಅಂತ ಹೇಳ್ತಾ ಆಗಮಿಸಿದ ಪೂಜರಿಗೂ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ನಾಳೆ ನಮ್ಮ ಕಾದ್ರವಳ್ಳಿ ಅಜ್ಜ ಇವತ್ತು ಭಾರತೀಯ ಅಪ್ಪಗಳು ಇಂಚಲದ ಭಾರತೀಯ ಅಪ್ಪಗಳು ಬರಬೇಕಾಗಿತ್ತು. ಅವರೊಂದು ಸುವರ್ಣ ಮಹೋತ್ಸವ ಮಾಡ್ತಾ ಇದ್ದಾರೆ. ಅವರ